ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯಾದ ವ್ಯವಸ್ಥಿತವಾದಂಥ ಕಾರ್ಯಕ್ರಮಗಳು ರೂಪಿಸಿದೆ ಅಂತ ಹೇಳ್ಕೊಂಡಿದ್ವಿ. ಇವತ್ತು ವಾಲ್ಮೀಕಿ ಹಗರಣ ಆಗಿದೆ. ಇವತ್ತಿನ ದಿವಸ 187 ಕೋಟಿ. ಇದು ನಿಜವಾಗೂ ತಲೆ ತಗ್ಗಿಸುವಂಥ ಕೆಲಸ. ಇಲ್ಲಿ ಕೋತಿ ತಿಂದ್ಬಿಟ್ಟು ಮೇಕೆ ಮೂತಿಗೆ ಹೋಲಿಸ್ತು ಅನ್ನೋ ಒಂದು ಲೆಕ್ಕಾಚಾರ ಆಗ್ಬಿಟ್ಟಿದೆ. ಯಾರೇ ಆಗಿರಲಿ ತಪ್ಪಿತಸ್ಥರು, ಇದು ಬಡವರ ದುಡ್ಡು, ಬಡವರಿಗೆ ಸೇರಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಹೋಗಿದೆ ಅಂದರೆ ಎಲ್ಲೂ ಹೋಗಿದೆ ಅನ್ನೋದನ್ನು ಇನ್ನೂ ಇಷ್ಟು ದಿವಸನೂ ಕಂಡುಹಿಡಿಯೋಕ್ಕಾಗಿಲ್ಲ. ಮತ್ತು ಏನು ಇವತ್ತಿನ ದಿವಸ ವಿರೋಧ ಪಕ್ಷ ನಾಯಕರು ಹೇಳ್ತಾ ಇದ್ರು, ಮೈಸೂರು ಮೂಡಾದಿಯಲ್ಲಿ 87,000 ಜನ ಇವತ್ತಿನ ದಿವಸ ಇದಕ್ಕೆ ಕಾಯ್ತಾ ಇದ್ದಾರೆ, ನಿವೇಶನಕ್ಕೆ ಕಾಯ್ತಾ ಇದ್ದಾರೆ ಮೂಡಾದಿಯಲ್ಲಿ ಅಂತ ಹೇಳಿದ್ರು. ಖಂಡಿತ ಜನ ಇಡೀ ಮೈಸೂರು ಒಂದರಲ್ಲೇ 87,000 ಜನ ಆದರೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಕಾಯ್ತಾ ಇದ್ದಾರೆ? ಇದಕ್ಕೆಲ್ಲ ಕಾರಣ ಯಾರು ಅಂದರೆ ರಾಜಕೀಯದ ನಾಯಕರುಗಳು. ರಾಜಕೀಯ ನಾಯಕರು ತಮ್ಮ ಹಿತಾಸಕ್ತಿಗಾಗಿ ರಾಜಕೀಯ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಜನಗಳ ಹಿತಾಸಕ್ತಿಗೆ ಯಾರೂ ಸಹ ಕೆಲಸ ಮಾಡ್ತಾ ಇಲ್ಲ. ಇವ್ರು ಏನು ಇವತ್ತಿನ ದಿವಸ ಪಾದಯಾತ್ರೆ ಹೊರಟಿದ್ದಾರೆ, ಈ ಪಾದಯಾತ್ರೆನ ದಲಿತ ಸಂಘಟನೆ ಮೂಲಕ, ರಾಜ್ಯದ ಜನತೆ ಮೂಲಕ ನಾವು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ನಮಗೆ ಕುಡಿಯೋಕೆ ನೀರು ಬೇಕು ಬೆಂಗಳೂರಿಗೆ. ಇನ್ನೊಂದು 5-10 ವರ್ಷ ಆದರೆ ತುಂಬ ತೊಂದರೆ ಆಗ್ಬಿಡ್ತದೆ ಬೆಂಗಳೂರಿಗೆ. ಇದ್ರ ಬದಲಾಗಿ ಏನು ಮೇಕೆದಾಟು ಯೋಜನೆನ ಕೂಡಲೇ ಅನುಷ್ಠಾನ ಮಾಡಿ ಅಂತ ಹೇಳ್ಬಿಟ್ಟು ಏನಾದರೂ ಪಾದಯಾತ್ರೆ ಮಾಡಿದರೆ ಖಂಡಿತ ಇಡೀ ಕರ್ನಾಟಕದ ಜನ ಇವತ್ತಿನ ದಿವಸ ವಿರೋಧ ಪಕ್ಷದ ನಾಯಕರ ಜೊತೆ ಇರ್ತಾ ಇತ್ತು. ಇದು ಯಾಕೋ ಒಂದು ರೀತಿ ಹವ್ಯಾಸ್ಪದ. ಬೇರೆನೇ ಇದು ಹೊಲ ಮೇಯ್ತಾ ಇರಬೇಕಾದ್ರೆ ಇನ್ನು ಕಾಯೋರು ಯಾರು ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. 20 ವರ್ಷದಿಂದ ಮೂಡಾದಲ್ಲಿ ಏನೇನಾಗಿದೆ, ಎಲ್ಲ ಪಕ್ಷದವರು ಸಹ ಇಲ್ಲಿ ಕಳ್ಳರೇನೆ, ಯಾರೂ ಸಹ ಚಾಚಗಳಲ್ಲ. ದಯವಿಟ್ಟು ಒಳ್ಳೆ ಕೆಲಸಕ್ಕೆ ಎಲ್ಲರೂ ಸಹ ಕೈ ಜೋಡಿಸ್ತಾರೆ. ನಮಗೆ ಮೇಕೆದಾಟು ಯೋಜನೆ ಬಂದರೆ ನೀವು 20 ವರ್ಷ ಅಲ್ಲ, 200 ವರ್ಷ ಆದರೂ ಕೂಡ ರಾಜ್ಯದ ಜನಕ್ಕೆ ಏನು ಬೆಂಗಳೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ರಾಮನಗರ ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರಿಗೆ ಇರ್ಬೋದು, ಚಾಮರಾಜನಗರ ಕುಡಿಯೋ ನೀರಿಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಮೊದಲು ಆ ಕೆಲಸ ಮಾಡಬೇಕು. ವಿಶೇಷವಾಗಿ ನಾವು ಏನು ಇವತ್ತು ದಿವಸ ಸಂಸದರಾಗಿ ಆಯ್ಕೆ ಆಗಿದ್ದೀರ, ನೀವು ಕರ್ನಾಟಕ ರಾಜ್ಯದಲ್ಲಿ 28 ಜನ ಒಂದೇ ಒಂದು ಸಾರಿ ನೀವೆಲ್ಲರೂ ಪಕ್ಷ ಭೇದ ಮರೆತು ರಾಜ್ಯದ ಹಿತದೃಷ್ಟಿಯಿಂದ ಎಲ್ಲಾದರೂ ಒಂದು ಕಡೆ ಕೂತು 28 ಜನ ಸಂಸದರಿಗೂ ನಿಮ್ಮ ಜವಾಬ್ದಾರಿ ಇದೆ. ಇವತ್ತಿನ ದಿವಸ ರಾಜ್ಯದ ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮತ ಹಾಕಿದ್ದಾರೆ. ನೀವೆಲ್ಲರೂ ಒಂದು ಕಡೆ ಕೂತು ನಮ್ಮ ರಾಜ್ಯಕ್ಕೆ ಏನೆಲ್ಲ ಬೇಕು, ಇವತ್ತಿನ ದಿವಸ ನಮ್ಮ ರಾಜ್ಯದ ರೈತ ಊಟ ಮಾಡಬೇಕಾದ್ರೆ ಏನು ಮಾಡಬೇಕು, ಬಡವ ಊಟ ಮಾಡಬೇಕಾದ್ರೆ ಏನು ಮಾಡಬೇಕು, ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಏನು ಮಾಡಬೇಕು, ಸರಿಯಾದ ಆರೋಗ್ಯ ಕೊಡಬೇಕಾದ್ರೆ ನಾವೇನು ಮಾಡಬೇಕಂತ ಜವಾಬ್ದಾರಿ ಅರ್ಥಕೊಂಡ್ರೆ ಮಾತ್ರ ಖಂಡಿತ ಜನ ಮತ್ತೆ ನಿಮ್ಮನ್ನು ನಂಬ್ತಾರೆ. ಇಲ್ಲಾಂದ್ರೆ ಈ ಬುಡ್ಬುಡ್ಗೆ ದಾಸಗಿಂತರ ಟಿವಿಗಳವರು ಬಂದಾಗ ಮಾತ್ರ ನೀವು ಪೌರುಷ ತೋರಿಸ್ತೀರಾ, ಆದರೆ ಅಸೆಂಬ್ಲಿಲಿ ಬೆರಳಿಗೆ ಜನ ಮಾತ್ರ ಮಾತಾಡ್ತೀರಾ. ಆದ್ರಿಂದ ರಾಜ್ಯಕ್ಕೆ ಸಂಬಂಧಪಟ್ಟ ನೀವೇನು 28 ಜನ MP ನಮ್ಮ ರಾಜ್ಯಕ್ಕೆ ತಂದೆ ತಾಯಿ ಸಮಾನ. ನೀವು ಏನು ಸವಲತ್ತನ್ನು ತರ್ತೀರ ನಮ್ಮ ರಾಜ್ಯಕ್ಕೆ, ಆ ರಾಜ್ಯ ಸರ್ಕಾರ ಜನಗಳಿಗೆ ತಲುಪಿಸಾಗ ಮಾತ್ರ ನೀವು ಬದುಕಿದ್ದೀರಾ ಅಂತ ಹೇಳೋದು. ಇಲ್ಲಾಂದ್ರೆ ನೀವಿದ್ರು ಒಂದೇ, ಸತ್ರು ಒಂದೇ. ಕೂಡಲೇ ಮೇಕೆದಾಟು ಯೋಜನೆನ ನೀವೇನು 28 ಜನ ಸಂಸದರಿದ್ದೀರಾ, ಮೇಕೆದಾಟು ಯೋಜನೆ ಆಗ್ಬೋದು, ಎತ್ತಿನ ಹೊಳೆ ಯೋಜನೆ ಆಗ್ಬೋದು, ಕೂಡಲೇ ನಿಮ್ಮ ಕಾಲಕ್ಕೆ ಮುಗಿಯೋ ಥರ ಒಂದು ವ್ಯವಸ್ಥಿತವಾದಂಥ ಕಾರ್ಯಕ್ರಮ ರೂಪಿಸ್ಕೊಂಡು ಕೇಂದ್ರ ಸರ್ಕಾರದ ನಾಯಕರ ಜೊತೆ ಮಾತಾಡಿ ಕೂಡಲೇ ಮೇಕೆದಾಟು ಯೋಜನೆಗೆ ಹಸಿರು ನಿಶಾನೆ ಕೊಟ್ಟಾಗ ಮಾತ್ರ ರಾಜ್ಯದ ಜನ ನಿಮ್ಮನ್ನು ನಂಬ್ತಾರೆ, ರಾಜ್ಯದ ಜನ ನಿಮ್ಮ ಜೊತೆಲಿ ಇರ್ತಾರೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಜೊತೆಲಿ ಏನು ಇವತ್ತು ದಿವಸ ಮೂಢ ಹಗರಣ ಇದೆ ಅಂತ ಹೇಳ್ಬಿಟ್ಟು ನೀವು ಕೆಂಗೇರಿಯಿಂದ ಮೈಸೂರುವರೆಗೂ ವಿರೋಧ ಪಕ್ಷದವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಹಿಂಗುತ್ತದ ಮಂಗನಂತೆ ನೀವು ಏನು ಇವತ್ತಿನ ದಿವಸ ನೀವು ಕಾಂಗ್ರೆಸ್ ಸರ್ಕಾರದವ್ರು ನೀವು ಮಾಡ್ತಾ ಇದ್ದೀರ, ಕಾಂಗ್ರೆಸ್ ನಾಯಕರುಗಳು, ಇದು ಹವ್ಯಾಸ್ಪದ. ಹೋರಾಟ ಮಾಡೋದಕ್ಕೆ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಹಕ್ಕು ಕೊಟ್ಟುಬಿಟ್ಟಿದ್ದಾರೆ. ನೀವು ಹಕ್ಕನ್ನ ಮೊಟಕು ಮಾಡೋಂಥ ಕೆಲಸ ಮಾಡಬಾರ್ದು. ಏನು ತಪ್ಪಾಗಿದೆ ಆ ತಪ್ಪನ್ನ ಸರಿ ಮಾಡೋಂಥ ಕೆಲಸ ಆಗಬೇಕು. ಯಾರೇ ಇದರಲ್ಲಿ ಅನ್ಯಾಯ ಮಾಡಿದ್ರು ಸಹ ಜನಗಳಿಗೆ ಅನ್ಯಾಯ ಆಗಿರೋದ್ರಿಂದ ಕೂಡಲೇ ಸಿದ್ದರಾಮಯ್ಯ ಸಾರು ತಪ್ಪು ಮಾಡಿದ್ರೆ ಕೂಡಲೇ ರಾಜ್ಯದ ಜನಗಳ ಕ್ಷಮೆ ಯಾಚನೆ ಮಾಡಬೇಕು. ಇಲ್ಲ ಅಲ್ಲಿ ಮೈಸೂರು ಉಸ್ತುವಾರಿ ಸಚಿವರು ಏನಾದರೂ ತಪ್ಪು ಮಾಡಿದ್ರೆ
ಕೂಡಲೇ ಅವರಿಂದ ರಾಜೀನಾಮೆ ತಗೊಬೇಕು ಸಿದ್ದರಾಮಯ್ಯ ಸಾರು. ಯಾಕೆಂದ್ರೆ ಅವ್ರ ಮೇಲೆ ರಾಜ್ಯದ ಜನಕ್ಕೆ ತುಂಬಾ ಆದಂತ ವಿಶ್ವಾಸ ಇದೆ. ಸಿದ್ದರಾಮಯ್ಯ ಅವರು ಬಂದಾದ್ಮೇಲೆ ಬಡವರು ಸ್ವಲ್ಪ ನಿಮ್ದೇ ಊಟ ಮಾಡಿ ನೀರು ಕುಡಿದು ನಿಮ್ದೇ ವಸತಿ ಕಾಣ್ತಾ ಇದ್ದಾರೆ. ಅದಕ್ಕೆ ಕಳಂಕ ತರುವಂತ ಕೆಲಸ ಕೆಲವು ಜನ ಮಾಡಿರ್ಬೋದು. ದಯವಿಟ್ಟು ಈ ಒಂದು ವಿಷಯದಲ್ಲಿ ಕೂಡಲೇ ಸಿದ್ದರಾಮಯ್ಯ ಸಾರು ಸ್ಟ್ರಿಕ್ಟ್ ಆಗಿ ಒಂದು ಇದನ್ನ ತಗೊಂಡು ಏನ್ ಇವತ್ತು ಹೋರಾಟ ಮಾಡ್ತಾ ಅವ್ರ ಪಾಡಿಗೆ ಅವ್ರು ಹೋರಾಟ ಮಾಡ್ಲಿ ಬಿಡಿ. ನೀವು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿ. ನೀವು ಕಾಂಗ್ರೆಸ್ ಅವರು ನಿಮ್ಗೆ ಪವರ್ ಇದೆ, ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನೀವ್ಯಾಕೆ ರಸ್ತೆಗೆ ಹೋಗ್ತಾ ಇದ್ದೀರಿ? ಅವಾಗ ಅವ್ರ ವಿರುದ್ಧವಾಗಿ ನೀವ್ಯಾಕೆ ರಸ್ತೆಗೆ ಹೋಗ್ತಾ ಇದ್ದೀರಾ ಸ್ವಾಮಿ? ನೀವು ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿ. ಏನು ಈ ಹಿಂದೆಗಡೆ ನಾವು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಜನಕ್ಕೆ ಮೋಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ಜಂತರ್ ಮಂತರಲ್ಲಿ ಹೋರಾಟ ಮಾಡಿದ್ರಲ್ಲ, ಅಂತ ಹೋರಾಟನ ಸೃಷ್ಟಿ ಮಾಡಿ ನಮ್ಗೆ ಅನ್ಯಾಯ ಆಗಿದೆ ಅಂದ್ರೆ ಹೋಗಿ ದೆಹಲಿ ಸರ್ಕಾರಕ್ಕೆ ವಿರೋಧ ಮಾಡಿ ದೆಹಲಿ ಸರ್ಕಾರದಿಂದ ತರಬೇಕಾದಂತ ಸವಲತ್ತು ತಗೊಂಡ್ಬನ್ನಿ ಅಂತ ನಾವು ಅವ್ರಿಗೂ ಸಹ ಇವತ್ತು ದಿವಸ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ರಾಜ್ಯದ ಜನಕ್ಕೆ ಅಭಿವೃದ್ಧಿ ಬೇಕೇ ಹೊರತು ಈ ರೀತಿಯಾದಂತ ದೊಂಬರಾಟ ಅವಶ್ಯಕತೆ ಇಲ್ಲ. ಇವತ್ತಿನ ದಿವಸ ಎಲ್ಲರೂ ಕಳ್ರೆ, ನೀವು ಯಾರು ಚಾಚಗಳಲ್ಲ. ಪ್ರತಿಯೊಬ್ಬ MLA ಹೆಸರಲ್ಲಿ MLA ಸಂಬಂಧಪಟ್ಟವ್ರ ಹತ್ರ 100-150 ಸೈಟ್ಗಳಿದಾವೆ. ಪ್ರತಿಯೊಬ್ಬ ಮಿನಿಸ್ಟರ್ ಹತ್ರ 100-150 ಸೈಟ್ಗಳಿದೆ. ನೀವೆಲ್ಲ ವಾಪಸ್ ಕೊಟ್ಬಿಡ್ತೀರಾ? ಹಾಗೇನಾದ್ರು ಕೊಡೋಂಗಿದ್ರೆ ದಯವಿಟ್ಟು ಕೂಡಲೇ ಶ್ವೇತ ಪತ್ರ ಮಾಡಿಸ್ಬಿಡಿ. ಬೆಂಗಳೂರು ಇರ್ಬೋದು, ಬೆಂಗಳೂರಲ್ಲಿ BDAದಲ್ಲಿ ಇರ್ಬೋದು, ರಾಮನಗರದಲ್ಲಿ ಇದರಲ್ಲಿ ಇರ್ಬೋದು, ಮತ್ತೆ ಮೈಸೂರಲ್ಲಿ ಮೂಡಾದಿರ್ಬೋದು, ಮತ್ತೆ ತುಮಕೂರಲ್ಲಿ ಏನಾಗ್ತಾ ಇದೆ ಇವೆಲ್ಲಾನು ಒಂದ್ಸರಿ ರಾಜ್ಯ ಸರ್ಕಾರ ಶ್ವೇತ ಪತ್ರ ಮಾಡಿಸಿ ಸಾರ್ವಜನಿಕರಿಗೆ ತಿಳಿಯುವಂತ ಕೆಲಸ ಮಾಡಬೇಕು. ಇಂತಿಂತ ಮಿನಿಸ್ಟರ್ ಹೆಸರಲ್ಲಿ ಇಷ್ಟು ಸೈಟ್ ಇದಾವೆ, ಇಂತಿಂತ MLA ಹೆಸರಲ್ಲಿ ಇಷ್ಟು ಸೈಟ್ ಇದಾವೆ ಅಂತ ಹೇಳಿ ಅದನ್ನು ವಾಪಸ್ ತಗೊಂಡು ಬಡವ್ರಿಗೆ ಹಂಚಿ. ಸ್ವಾಮಿ ಏನು 87,000 ಜನ ಹುಡುಕಿದ್ರೆ ಖಂಡಿತವಾಗಿ ಅವ್ರಿಗೆಲ್ಲ ವಸತಿ ಕೊಟ್ಬಿಡ್ಬೋದು. ನೀವು ಅವ್ರಿಗೆಲ್ಲ ಸೈಟ್ಗಳು ಕೊಟ್ಬಿಡ್ಬೋದು. ದಯವಿಟ್ಟು ಆ ಕೆಲಸನ ಮಾಡಿ ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿನೂ ಸಹ ಇವತ್ತು ಇದು ಮಾಡ್ತಾ ಇದ್ದೀವಿ. ಏನು ಇವತ್ತಿನ ದಿವಸ ಮೂಡ ಬಗ್ಗೆ ನೀವು BJP ಅವರು ಹೋರಾಟ ಮಾಡ್ತಾ ಇದ್ದೀರಾ, ಖಂಡಿತ ಇದು ಹವ್ಯಾಸ ಪದ. ನೀವು ಅದು ಬಿಟ್ಟು ಮೇಕೆದಾಟು ಬಗ್ಗೆ ನೀವು ಹೋರಾಟ ಮಾಡಿದ್ರಿ ಆದ್ರೆ ಖಂಡಿತ ರಾಜ್ಯದ ಜನ ಮುಂದಿನ ದಿವಸಗಳಲ್ಲಿ ನಿಮಗೂ ಅವಕಾಶ ಕಲ್ಪಿಸ್ತಾರೆ ಅಂತ ಹೇಳಿ ಇವತ್ತು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಪರವಾಗಿ ಅವ್ರಿಗೂ ಒಳ್ಳೇದಾಗ್ಲಿ, ಇವ್ರಿಗೂ ಒಳ್ಳೇದಾಗ್ಲಿ, ಇವರಿಬ್ಬರು ಒಳ್ಳೇದು ಮಾಡಿರ್ತಾನೆ ಬಡವ್ರಿಗೂ ಒಳ್ಳೇದಾಗೋದು ಅಂತ ಒಂದು ವಿಶ್ವಾಸ ಇಟ್ಕೊಂಡಿದ್ದೀವಿ. ಏನು ಇವತ್ತು ದಿವಸ ಮುಂದೆ ನಮಗೆ 78ನೇ ಸ್ವಾತಂತ್ರ್ಯೋತ್ಸವ ಬರ್ತಾ ಇದೆ. ಅಲ್ಲಿ ಅವತ್ತಿನ ದಿವಸ ಆದರೂ ಎಲ್ಲರೂ ಒಗ್ಗಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನು ಸಹ ಇಟ್ಕೊಂಡು, ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನ ಇಟ್ಕೊಂಡು ಎಲ್ಲ ಶಾಲೆಯಲ್ಲಿ ಇರ್ಬೋದು, ಖಾಸಗಿ ಶಾಲೆಯಲ್ಲಿ ಇರ್ಬೋದು, ಎಲ್ಲಿ ಖಾಸಗಿ ಶಾಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಇಡೋದಿಲ್ಲ ಅಂತ ಕಡೆ ಹೋರಾಟಗಳು ಮಾಡೋಂಥ ಅವಕಾಶಗಳು ಹೆಚ್ಚಾಗಿರೋದ್ರಿಂದ ದಯವಿಟ್ಟು ಖಾಸಗಿ ಶಾಲೆಯವರು ಸಹ ಇವತ್ತಿನ ದಿವಸ ಏನು 78ನೇ ನೀವು ಸ್ವಾತಂತ್ರ್ಯೋತ್ಸವ ಮಾಡ್ತಾ ಇದ್ದೀರಾ, ಆ ಸ್ವಾತಂತ್ರ್ಯೋತ್ಸವಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಗಾಂಧೀಜಿಯವರು ಈ ದೇಶದ ಎರಡು ಕಣ್ಣಿದ್ದಂಗೆ ಇಬ್ಬರಿಗೂ ಒಂದೇ ಸಮನಾದಂಥ ಗೌರವ ಕೊಡಬೇಕು ಅಂತೇಳಿ ಇವತ್ತಿನ ದಿವಸ ಎಲ್ಲರಿಗೂ ಮನವಿ ಮಾಡಿಕೊಂಡು ಇಡೀ ದೇಶನೂ ಸಹ ಸಮೃದ್ಧಿಯಿಂದಾಗಿರಲಿ ಅಂತೇಳಿ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಹಕ್ಕುಗಳಲ್ಲಿ ಎಲ್ಲರೂ ಸಹ ಸಮನಾಗಿ ಬದುಕಲಿ ಅಂತೇಳಿ ಇವತ್ತು ದಿವಸ ಹೇಳಕ್ ಇಷ್ಟಪಡ್ತೀವಿ ಸರ್. ಇದನ್ನ ಯಾರು ಇಷ್ಟಪಡೋದಿಲ್ಲ. ಇವ್ರು ಮಾಡ್ಬೇಕಾಗಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋರಾಟ ಮಾಡ್ರಿ ಅಂತ ಹೇಳ್ತೀವಿ ಹೊರತು ನಮಗ್ ಮೂಡ ಸೈಟ್ ಬಂದಿಲ್ಲ, ಇನ್ನೊಬ್ಬರು ಮೂಡ ಸೈಟ್ ಬಂದಿಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ನ್ಯಾಯ ಇದೆ? ಇದು ಅಸೆಂಬ್ಲಿಲಿ ಹೋರಾಟ ಮಾಡಕ್ ಆಗಿಲ್ಲ ಅಂದಾಗ ನೀವು ಸಂಬಂಧಪಟ್ಟಂಗೆ ಲೀಗಲ್ ಆಗಿ ಕೋರ್ಟ್ಗೆ ಹೋಗೋದು. ಎಲ್ಲಾ ಪಕ್ಷದ ಅಧಿಕಾರಾವಧಿನಲ್ಲೂ ನಾನು ಅದೇ ಹೇಳ್ತಾ ಇದ್ನಲ್ಲ, 87,000 ಜನ ಇನ್ನ ಕಾಯ್ತಾ ಇದ್ದಾರೆ ಬಕಪಕ್ಷಿಗಳ ತರ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ನೀವು ಹೇಳಬೇಕಾಗಿದೆ. ವಿರೋಧ ಪಕ್ಷ ನಾಯಕರು ನಿಮ್ಮ ಕಾಲದಲ್ಲೂ ಆಗಿದೆ, ಇನ್ನೊಬ್ಬರ ಕಾಲದಾಗ 20 ವರ್ಷದಿಂದ ಇದೇ ದೊಂಬರಾಟ ಆಗಿದೆ. ನೀವೆಲ್ಲರೂ ಒಂದೇ ಮಾತಿಂದ ಎಲ್ಲರೂ ಮೂಡಾಗ ವಾಪಸ್ ಕೊಟ್ಬಿಟ್ರೆ ಇಡೀ ಮೈಸೂರಲ್ಲಿ ಏನು 87,000 ಜನ ಕಾಯ್ತಾರೆ ಎಲ್ರಿಗೂ ಸಹ ನೀವು ನಿವೇಶನ ಕೊಡ್ಬೋದು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಜನಗಳ ಪರವಾಗಿ ಒತ್ತಿ ಹೇಳಕ್ ಇಷ್ಟಪಡ್ತಾ ಇದ್ದಾರೆ. ಖಂಡಿತ ಸರ್ಕಾರ ಇಷ್ಟು ದಿನ ಬಡವರ ಸೇವೆ ಮಾಡ್ತಾ ಇತ್ತು ಅನ್ಕೊಂಡಿದ್ವಿ. ಯಾಕೋ ಓಲೈಕೆ ರಾಜಕೀಯನ ಇವತ್ತಿನ ದಿವಸ ಪ್ರಾರಂಭ ಮಾಡಿದೆ ಅನ್ನಿಸ್ತಾ ಇದೆ. ಯಾರನ್ನೋ ಓಲೈಕೆ ಮಾಡಕ್ ಹೋಗಿ ಇನ್ಯಾರು ಹಳ್ಳಕ್ಕೆ ಬೀಳೋಂಥ ಕೆಲಸ ಸರ್ಕಾರದಿಂದ ನಡೀತಾ ಇರೋದ್ರಿಂದ ದಯವಿಟ್ಟು ಸಿದ್ದರಾಮಯ್ಯ ಸಾರು ಇಂಥ ವಿಷಯಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ತಪ್ಪಿತಸ್ಥರು ಯಾರೇ ಇದ್ರೂ ಸಹ, ಮನೆಯಲ್ಲಿರೋ ಮಗ ಆಗಿದ್ರು ಸಹ ತಪ್ಪಿತಸ್ಥ ಅಂದ ಮೇಲೆ ಅವನ ಬಗ್ಗೆ ಕೂಡಲೇ ಕಠಿಣವಾದ ನಿರ್ಧಾರ ತಗೊಂಡಾಗ ಮಾತ್ರ ಜನರ ಸೇವೆ ಮಾಡೋದಕ್ಕೆ ನೀವು ಯೋಗ್ಯರು ನಾವು ಇವತ್ತು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಬಸವಲಿಂಗಪ್ಪ ಆದ್ಮೇಲೆ ಸಿದ್ದರಾಮಯ್ಯ ಅವ್ರು ಬಂದಾದ ಮೇಲೆ ಬಡವರ ಬಗ್ಗೆ ಕಾಳಜಿ ಇದೆಯಪ್ಪ ಅನ್ಕೊಂಡಿದ್ವಿ.
ಇದು ಯಾಕೋ 3-4 ತಿಂಗಳಿಂದ ಇದು ಏರುಪೇರು ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಹೆಸರಿಗೆ ಕಳಂಕ ತರುವಂತ ಕೆಲಸಗಳು ನಡೀತಾ ಇದೆ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇದ್ದು ಸರ್ಕಾರ ನಡೆಸಬೇಕು ಅಂತೇಳಿ ನಾವು ಇಷ್ಟಪಡ್ತೀವಿ. ಯಾತಕ್ಕೆ ಅಂದ್ರೆ ವಾಲ್ಮೀಕಿ ಹಗರಣದಲ್ಲಿ ನೀವೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದೀರಾ. ನಿಮ್ಮ ಕೈಗಳಲ್ಲಿ ಇಂಥ ತಪ್ಪಾಗಿರ್ಬೇಕಾದ್ರೆ ನೀವು ಎಚ್ಚರಿಕೆ ಇರಬೇಕಾಗಿತ್ತು. ಆ ಎಚ್ಚರಿಕೆ ಇದ್ದಿದ್ರೆ ಖಂಡಿತ ಈ ದಲಿತರ ದುಡ್ಡು ಏನು ಪೋಲಾಗಿದೆ ಅದು ಆಗ್ತಾ ಇರಲ್ಲ ಅನ್ನೋ ಒಂದು ಉದ್ದೇಶ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನ ಆ ಉದ್ದೇಶದಿಂದ ಇದು ಮಾಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಸಭೆಗೆ ಜಿಲ್ಲಾಧ್ಯಕ್ಷರಾದ ಆನಂದು, ಮತ್ತೆ ರಾಮನಗರ ಜಿಲ್ಲಾಧ್ಯಕ್ಷರಾದ ಶಂಕರು, ಮತ್ತೆ ನಮ್ಮ ಸಂಘಟನೆಯ ಹಿತೈಷಿಗಳಾದಂತಹ ಆತ್ಮಾನಂದರು ಸಹ ಬಂದರೆ, ಮತ್ತೆ ರಾಮಯ್ಯನಪಾಳ್ಯದ ಮತ್ತೆ ಇಡೀ ಜಿಲ್ಲೆಯ ಎಲ್ಲ ಸದಸ್ಯರು ಸಹ, ಎಲ್ಲ ಪದಾಧಿಕಾರಿಗಳು ಸಹ ಇವತ್ತಿನ ಸಹ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಎಲ್ರಿಗೂ ನಾವೊಂದು ಕಿವಿ ಮಾತು ಹೇಳ್ತಾ ಇದ್ದೀವಿ. ಪ್ರತಿ ಒಂದು ಹೋರಾಟಗಾರರಿಗೂ ನಾವು ಕಿವಿ ಮಾತು ಹೇಳ್ತಾ ಇದ್ದೀವಿ. 78ನೇ ಸ್ವಾತಂತ್ರ್ಯೋತ್ಸವನ ತಮ್ಮ ಸ್ಥಳೀಯ ಮಟ್ಟದಲ್ಲಿರುವಂತಹ ಶಾಲೆಗಳಲ್ಲಿ ನೀವು ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಅಲ್ಲಿ ಏನು ಇಷ್ಟು ದಿನ ನಾವು ಗಾಂಧೀಜಿಯವರ ಫೋಟೋ ಇಟ್ಕೊಂಡಿದ್ವಿ, ಜೊತೆಲಿ ಇವತ್ತು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಡುವಂಥ ಕೆಲಸನ ನಾವು ಹೋರಾಟಗಾರರು ಮಾಡಬೇಕು, ದಲಿತ ಸಂಘಟನೆಗಳು ಮಾಡಬೇಕು. ಆ ರೀತಿ ಯಾರಾದರೂ ಇಟ್ಟಿಲ್ಲ ಅಂದಾಗ ಅವರಿಗೆ ಸರಿಯಾದ ತಿಳುವಳಿಕೆ ಕೊಟ್ಟು 2 ಫೋಟೋ ಇಟ್ಟು ಅದ್ದೂರಿಯಾಗಿ 78ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ದಿವಸ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ವತಿಯಿಂದ ಕರೆ ನೀಡ್ತಾ ಇದ್ದೀವಿ ಸರ್ ದಲಿತ ಸಂಘಟನೆಗಳಿಗೆ.